ಪಶ್ಚಿಮ ಘಟ್ಟಗಳ ಮಡಿಲು, ಪ್ರಕೃತಿಯ ಅಪ್ರತಿಮ ಸೌಂದರ್ಯದ ನಡುವೆ ಅಡಗಿರುವ ದೈವಿಕ ರಹಸ್ಯಗಳ ತಾಣ, ನದಿಗಳ ಉಗಮ ಸ್ಥಾನ, ಸಾವಿರಾರು ಜೀವರಾಶಿಗಳ ಆಶ್ರಯ ತಾಣವಾಗಿರುವ ಈ ಕಾಡುಗಳ ನಡುವೆ ದೈವಿಕ ಶಕ್ತಿಗಳು ನೆಲೆಸಿವೆ ಎಂಬುದನ್ನು ನಮ್ಮ ಹಿರಿಯರು ಅಂದೇ ಕಂಡುಕೊಂಡಿದ್ದರು. ಇವತ್ತಿಗೂ ಆಧುನಿಕತೆಯ ಸ್ಪರ್ಶವಿಲ್ಲದೆ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡಿರುವ ಅನೇಕ ಶಕ್ತಿ ಕೇಂದ್ರಗಳು ನಮ್ಮ ನಡುವೆ ಇವೆ. ಪ್ರಸಿದ್ಧ ತಾಣಗಳ ಉಲ್ಲೇಖ: ಕಬ್ಬಿನಾಲೆ, ಅಂಡಾರು ಗರಡಿಮಲೆ, ಕನ್ಯಾಲು ಬ್ರಹ್ಮಸ್ಥಾನ, ರೆಂಜಾಳದ ಮೂಜುಮಲೆ, ಕೆರ್ವಾಶೆ ಬೇರ್ಕಾಳದ ಬೆರ್ಮೆರ್. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಇವೆಲ್ಲವೂ ಆದಿ ಪೂರ್ವದಿಂದಲೂ ತಮ್ಮ ಮೂಲ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವ ಪವಿತ್ರ ತಾಣಗಳು. ಇಂದು ನಾವು ಅಂತಹದ್ದೇ ಒಂದು ಅದ್ಭುತ ಲೋಕಕ್ಕೆ ನಿಮ್ಮನ್ನು ಕರೆದೊಯ್ಯಲಿದ್ದೇವೆ. ಅದುವೇ ಕಾರ್ಕಳದ ಮಾಳ ಗ್ರಾಮದ ಮುಳ್ಳೂರು ಬ್ರಹ್ಮನಾಥ ಎಂದು ಪ್ರಸಿದ್ಧಿ ಪಡೆದ ಬೆರ್ಮೆರೆ ಸ್ಥಾನ. ಇತಿಹಾಸ ಮತ್ತು ಹಿನ್ನೆಲೆ: ಒಂದು ಕಾಲದಲ್ಲಿ ಈ ದಟ್ಟ ಅರಣ್ಯದ ನಡುವೆ ಮಲೆಕುಡಿಯರು ವಾಸವಾಗಿದ್ದರು. ಪ್ರಕೃತಿಯನ್ನೇ ದೈವವೆಂದು ನಂಬಿದ ಅವರು ಈ ಬ್ರಹ್ಮಸ್ಥಾನವನ್ನು ಅತ್ಯಂತ ಭಕ್ತಿಯಿಂದ ಆರಾಧಿಸುತ್ತಿದ್ದರು. ಕಾಲಕ್ರಮೇಣ ಅವರ ಪೀಳಿಗೆ ಇಲ್ಲದಂತಾದರೂ ಅವರು ಬಿಟ್ಟು ಹೋದ ಪವಿತ್ರ ಪರಂಪರೆಯನ್ನು ಇಂದು ಸ್ಥಳೀಯರು ಮತ್ತು ಊರವರು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಅಂದು ಮಲೆಕುಡಿಯರು ಉಳುಮೆ ಮಾಡುತ್ತಿದ್ದ ಗದ್ದೆಗಳು, ಅವರು ವಾಸವಿದ್ದ ಮನೆಗಳ ಕುರುಹುಗಳು ಇಂದು ಅರಣ್ಯ ಪಾಲಾಗಿದ್ದರೂ ಅಲ್ಲಿನ ದೈವಿಕ ಶಕ್ತಿ ಮಾತ್ರ ಇಂದಿಗೂ ಜಾಗೃತವಾಗಿದೆ. ಪ್ರಕೃತಿ ಮತ್ತು ದೈವದ ಸಮ್ಮಿಲನ: ನದಿಯ ತಟದಲ್ಲಿ ಹರಿಯುವ ನೀರಿನ ಸದ್ದಿನ ನಡುವೆ ಹಸಿರು ಮರಗಿಡಗಳ ಸಾಲಿನಲ್ಲಿ ಹಿರಿಯರು ಪ್ರತಿಷ್ಠಾಪಿಸಿದ ದೈವದ ಮೂರ್ತಿಗಳು ಇಂದಿಗೂ ಇವೆ. ಇಲ್ಲಿ ಯಾವುದೇ ಕೃತಕ ಕಟ್ಟಡಗಳಿಲ್ಲ, ಅಬ್ಬರದ ಅಲಂಕಾರಗಳಿಲ್ಲ. ಪ್ರಕೃತಿಯೇ ಇಲ್ಲಿ ದೇವಸ್ಥಾನ, ಮರಗಿಡಗಳೇ ಇಲ್ಲಿನ ಗೋಪುರಗಳು. ಅರಣ್ಯ ಇಲಾಖೆಯ ಕಟ್ಟುನಿಟ್ಟಿನ ನಿಯಮಗಳಿಂದಾಗಿ ಇಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಹೀಗಾಗಿಯೇ ಈ ಜಾಗ ತನ್ನ ಆದಿ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿದೆ. ಪ್ರಕೃತಿಯನ್ನು ಪೂಜಿಸುವುದು ಎಂದರೆ ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡಂತೆ. ಮುಳ್ಳೂರು ಬ್ರಹ್ಮನಾಥನ ಈ ಪವಿತ್ರ ಸನ್ನಿಧಿ ನಮಗೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ನೆನಪಿಸುತ್ತದೆ. ಈ ದೈವಿಕ ತಾಣದ ದರ್ಶನ ಭಾಗ್ಯ ನಿಮ್ಮದಾಗಲಿ. अपामायतनं वेद आयतनपां भवति अग्निर्वा अपामायतनम् आयतनपां भवति सह परिवारदेवताभ्यो मन्त्रपुष्पं समर्पयामि प्रार्थना करिष्ये करचरणकृतं वा कायजं कर्मजं वा श्रवणेनं वा मातं वा अपराधं वेदमवेदं वा सर्वमेतक्षमस्व जय जय करुणाभय श्री महादेव शम्भो ब्रह्मनाथाय सांगाय सह परिवाराय नमः प्रार्थनां समर्पयामि ಒಂದು ದೇವರ ಪೂಜೆ ಮಾಡ್ತಾನಂತ ಪ್ರಸನ್ನಕಾರುಡು ಭಕ್ತಿ ಹಿಡಿದಾರ ಪ್ರಾರ್ಥನೆ ಮಾಡ್ತಾನೆ ಪುನಃ ಭಕ್ತ್ಯಾ ದುಷ್ಯತೆ ಕೇವಲಂ ನತು ಧನೈ ಭಕ್ತಪ್ರಿಯ ಕೇಶವಾಹ ಬಣ್ಲೆಕ್ಕ ದೇವಿರೆ ಬಣ್ಮನ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಬಣ್ಲೆಕ್ಕ ಪ್ರತಿಯೊಂಜಿ ಅಣುರೂಪದ ಪರಮಾಣು ರೂಪಡು ದೇವರನ್ನ ಶಕ್ತಿ ಉಂಡು ಪಣಪನ ಮಾತೆಂಕಲಿನ ಹಿಂದೂ ಧರ್ಮದ ವ್ಯವಸ್ಥಿಡಿಪ್ಪನ ಮಾತ ರೀತಿಯಿಂದ ವೈದಿಕ ಕರ್ಮಾಂಗದ ವ್ಯವಸ್ಥಿಡಿಪ್ಪನ ರೀತಿಯಿಂದ ಅರ್ಥ ಪೃಥಿವಿ ಆಪಹ ತೇಜೋ ವಾಯು ಆಕಾಶ ಪಣಪನ
ಐನ ತತ್ವದ ದೇವರ ನಾಲ್ಕಲ್ಲಿ ಅವನಿಗೆ ಐನ ತತ್ವದ ಮುಖಾಂತರವಾದ ಆ ಪಂಚಭೂತ ಬ್ರಹ್ಮದೇವರ ಸಂತೋಷದಾರ ಸನ್ನಿಧಾನಕ್ಕೂ ಸ್ವೀಕಾರ ಮಾಡ್ತರು. ಗ್ರಾಮದ ವಿಷ್ಣುಮೂರ್ತಿ ದೇವರಲ್ಲ, ಪರಶುರಾಮ ದೇವರಲ್ಲ, ಮಾತ ನಮಕ್ ಅನುಗ್ರಹ ದೃಷ್ಟಿದೀಪ ಒಂದು, ಮಾತ ದೇವರ ದೈವಳು, ಮಾತ ಅನುಗ್ರಹ ದೃಷ್ಟಿದೀಪ ಒಂದು, ಆ ಮೂಲ ಸ್ಥಳ ಟಿಪ್ಪನ ಆರಾಧನೆ ರಕ್ತೇಶ್ವರಿಗೂ ಮಾತ ಪರ್ವಮಲ್ಪಾರ ಅವೆಲ್ಲ ಮಾತ ದೈವಲ ಸ್ವೀಕಾರ ಮಾಡ್ತದೆ. ಮೂಲದ ರೂಪ ಪಣಮನ ತೀರ್ಮಾನಗಳು ಆದಿ ದೈವ ಮಾತ ಹಣೆ ಊರ್ನ ಜಾಗದಿಂದ ಬ್ರಹ್ಮ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತೆ.